ಮಾಲೂರಿನಲ್ಲಿ ಕೆವೈ ನಂಜೇಗೌಡ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಇದೇ ತಿಂಗಳು 10ನೇ ತಾರೀಕು ಮುಖ್ಯಮಂತ್ರಿ ಮಾಲೂರಿಗೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಈ ಒಂದು ಸುದ್ದಿಗೋಷ್ಠಿ ಆಗಿದೆ. ಆಗಸ್ಟ್ 10ರಂದು ಕೋಲಾರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ. ಕೋಲಾರದಲ್ಲಿ ಪೂರ್ವಭಾವಿ ಸಭೆ ನಡೆಸ್ತಾರೆ ಡಿಕೆಶಿ ಅವರು. ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಪೂರ್ವಭಾವಿ ಸಭೆಯನ್ನ ನಡೆಸ್ತಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಸಭೆ ಬಳಿಕ ಮಾಲೂರಿನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡುತ್ತೆ. ಶಕ್ತಿ ಪ್ರದರ್ಶನ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂ ಚಾಲನೆ ಕೊಡ್ತಾರೆ. ಅಲ್ಲಿ 3200 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ಕೊಡಲಾಗುತ್ತೆ. ಕಾರ್ಯಕ್ರಮದಲ್ಲಿ 75,000 ಜನ ಸೇರುವ ಸಾಧ್ಯತೆ ಇದೆ. ಡಿಕೆಶಿ ಸಿಎಂ ಆದ ನಂತರ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮೊದಲ ಬಾರಿಗೆ ರಾಜ್ಯದ ಸಿಎಂ ಆದ ನಂತರ ಭೇಟಿ ಕೊಡ್ತಾ ಇದ್ದಾರೆ. ಆಗಸ್ಟ್ 10ರಂದು ಕೋಲಾರಕ್ಕೆ ಸಿಎಂ ಡಿಕೆಶಿ ಅವರು ಭೇಟಿ ಕೊಡ್ತಾರೆ. ಕೋಲಾರಕ್ಕೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊದಲನೇ ಬಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕೋಲಾರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಅದಕ್ಕೆ ಪೂರ್ವಭಾವಿ ಸಿದ್ಧತೆಗಳು ನಡೀತಾ ಇದ್ದಾವೆ. ಕೆವೈ ನಂಜೇಗೌಡರು ಪ್ರೆಸ್ ಮೀಟ್ ಅನ್ನ ನಡೆಸಿ ಪೂರ್ವಭಾವಿ ಸಿದ್ಧತೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೋಮವಾರ 10ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರನವರು ಮತ್ತು ಜಿಲ್ಲಾ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ಸುಮಾರು ಜನ ಎಲ್ಲ ಮಂತ್ರಿಗಳು ಮಾಲೂರಿಗೆ 10ನೇ ತಾರೀಕು 11 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಸುಮಾರು ಇದು 1.5-2 ತಿಂಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಮಾಲೂರು ತಾಲೂಕಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಸಾಮಾನ್ಯ ಜನ ಬಡವರಿಗೆ 5 ಗ್ಯಾರಂಟಿಗಳು ಕೊಡೋ ಜೊತೆ ಅದು ಅನ್ನಭಾಗ್ಯ, ಅಕ್ಕಿ ಮತ್ತು ಗೃಹಜ್ಯೋತಿ ಫ್ರೀ ಕರೆಂಟ್ ಕೊಡುವಂಥದ್ದು, ಗೃಹಲಕ್ಷ್ಮಿ ಮನೆಯ ಯಜಮಾನಿ ತಾಯಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡುವಂಥದ್ದು, ಮತ್ತು ಶಕ್ತಿ ಕಾರ್ಯಕ್ರಮ ಬಸ್ ಹೆಣ್ಮಕ್ಳು ಫ್ರೀ ಕೊಟ್ಟಂಥವು, ಮತ್ತು ಯುವ ನಿಧಿ. ಈ 5 ಕಾರ್ಯಕ್ರಮಗಳು ದೇಶದಲ್ಲಿ ಮಾದರಿಯಾದ ಕಾರ್ಯಕ್ರಮಗಳನ್ನು ಸಾಮಾನ್ಯ ಜನ ಬಡವರು ಕೊಟ್ಟಂಥದ್ದು ನಮ್ಮ ಸರ್ಕಾರ ಬಂದ. ಅದ್ರ ಜೊತೆಗೆ ಡೆವಲಪ್ಮೆಂಟ್ಸ್ ಕೂಡ ಕೋಲಾರ ಜಿಲ್ಲೆ ಮತ್ತು ಅದರಲ್ಲಿ ವಿಶೇಷವಾಗಿ ಮಾಲೂರು ತಾಲೂಕಿಗೆ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಒಂದು ಅವಕಾಶ ಸಿಕ್ಕಿದ್ದು ಮುಂದೆ ಆಗಿರಲಿಲ್ಲ. ಇನ್ನು ಮುಂದೆ ಆಗ್ತವೋ ಇಲ್ಲೋ ಗೊತ್ತಿಲ್ಲ. ಸುಮಾರು 3,200 ಕೋಟಿಯಷ್ಟು ಅವಕಾಶಗಳನ್ನು ಮಾಲೂರು ತಾಲೂಕಿಗೆ ತಗೊಂಡಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ಸಹಕಾರ ಕೊಟ್ಟಿದ್ದು ಕೂಡ. ಅದು 3.5 ಕಿಲೋಮೀಟ್ರ್ ಫ್ಲೇಓವರ್ ಆಗಿರ್ಬೋದು, ಸುಮಾರು 30 ಕಿಲೋಮೀಟ್ರು ವೈಟ್ ಟಾಪಿಂಗು, 4 ಲೈನ್ ಕಾಂಕ್ರೀಟ್ ರಸ್ತೆ 4 ಲೈನ್ 30 ಕಿಲೋಮೀಟ್ರು ಕೊಟ್ಟಂಥವ್ದಿರ್ಬೋದು, ವಿಶೇಷವಾಗಿ ಬಸ್ ಸ್ಟ್ಯಾಂಡ್ ಮಾಡೋಂಥವ್ದಿರ್ಬೋದು, ಮತ್ತು ಹಾಸ್ಪಿಟಲ್ ಮಾಡೋಂಥವ್ದಿರ್ಬೋದು, ಮತ್ತು ಮಾಲೂರು ಕೆರೆಯನ್ನು ಸುಮಾರು 45 ಕೋಟಿಯಲ್ಲಿ ಒಳ್ಳೆಯ ಒಂದು ವಾಕಿಂಗ್ ಪಾತ್ ಮತ್ತು ಮಾಲೂರು ಕೆರೆ ಡೆವಲಪ್ ಮಾಡೋಂಥವ್ದಿರ್ಬೋದು. ಸುಮಾರು ಮಾಲೂರು ತಾಲೂಕಲ್ಲಿ ಎಷ್ಟು ಕೆಟ್ಟ ರಸ್ತೆಗಳಿತ್ತು ಆ ರಸ್ತೆಗಳೆಲ್ಲ ಮಾಡಿಸೋಂಥದ್ದು. ಮತ್ತು ಮಾಸ್ತಿಯನ್ನು ಕೂಡ, ಮಾಸ್ತಿ ಅಂದರೆ ಕನ್ನಡದ ಆಸ್ತಿ ಅಂತೇಳಿ ಹೇಳ್ತೀವಿ, ಆದರೆ ವೆಂಕಟೇಶ್ ಹೆಂಗರು ಹುಟ್ಟಿದಂಥ ಊರು ಹಳ್ಳಿಗಿತ್ತು ಇನ್ನೂ ಕಂಡಮಾಗೈತೆ. ಇವತ್ತು ಮಾಸ್ತಿನ ಅಭಿವೃದ್ಧಿ ಮಾಡೋಂಥವ್ದಿರ್ಬೋದು, ಮತ್ತು ಟೇಕಲ್ಲಲ್ಲೂ ಕೂಡ ವಿಶೇಷವಾಗಿ ಅಭಿವೃದ್ಧಿ ಮಾಡೋದಂಥವ್ದಿರ್ಬೋದು, ಮತ್ತು ಕಸಬಾದಲ್ಲಿ ಚೆಕ್ ತಿರುಪತಿಯಲ್ಲಿ ಅಭಿವೃದ್ಧಿ ಮಾಡೋದಂಥವ್ದಿರ್ಬೋದು. ಇಂಥ ಸುಮಾರು ಯೋಜನೆಗಳನ್ನು ಸುಮಾರು 3,200 ಕೋಟಿ